Yes, in our previous session, we discussed data representation. We were discussing on data representation. In that, number systems we were studying, is it? So, in that number system, it is classified into two types. One is positional number system and non-positional number system. In positional number system, each bit has its own positional weightage. They are called positional number system. In positional number system, it is again classified into decimal number system, binary number system, octal number system, and hexadecimal number system, is it? So, binary number system, decimal number system, octal number system and hexadecimal number system, like this it is classified. In decimal number system, here we will represent 10 different possibilities of numbers from 0 to 9, totally 10 different numbers are exist, 0, 1, 2, 3, 4, 5, 6, 7, 8 and 9, totally 10 different numbers are there in decimal number system. And next is binary number system. In binary number system, we will represent two different possibles of number, one is 0 and 1. So, ಇದನ್ನು ನಾವೇನಂತ ಕರಿತೀವಿ, bits ಅಂತ ಹೇಳಿ ಕರಿತೀವಿ. That means binary digits. What are those binary digits? 0 and 1. ಇವೆರಡನ್ನು ನಾವು ಬೈನರಿ ಡಿಜಿಟ್ಸ್ ಅಂತ ಹೇಳಿ ಕರಿತೀವಿ. ಸೊ, ಯಾವ ನಂಬರ್ ಸಿಸ್ಟಮ್ ಅಲ್ಲಿ ಇದೆ ಅಂತ ಹೇಳಿ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ವಿ ವಿಲ್ ಯೂಸ್ ರಾಡಿಕ್ಸ್ ಆರ್ ಬೇಸ್ ಅಂತ ಹೇಳಿ ಕರಿತೀವಿ. ಸೊ, ರಾಡಿಕ್ಸ್ ಆರ್ ಬೇಸ್ನ ಕನ್ಸಿಡರೇಷನ್ ತಗೊಂಡು ನಾವೇನು ಮಾಡ್ತೀವಿ, ಯಾವ ನಂಬರ್ ಸಿಸ್ಟಮ್ ಅಲ್ಲಿ ಪರ್ಟಿಕ್ಯುಲರ್ ನಂಬರ್ ಇದೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಫಾರ್ ಡೆಸಿಮಲ್ ನಂಬರ್ಸ್ ವಿ ವಿಲ್ ರೈಟ್ 10 ಆರ್ ಡಿ, 10 ಅಥವಾ ಡಿ ಅಂತ ಹೇಳಿ ಬರಿತೀವಿ. ಫಾರ್ ಬೈನರಿ ನಂಬರ್ ಸಿಸ್ಟಮ್ ವಿ ವಿಲ್ ರೈಟ್ ಐದರ್ 2 ಆರ್ ಬಿ ಅಂತ ಹೇಳಿ ಬರಿತೀವಿ. ಗೊತ್ತಾಗ್ತಾ ಇದೆ ಅಲ್ವಾ? ಸೊ, ಡೆಸಿಮಲ್ ನಂಬರ್ ಸಿಸ್ಟಮ್ ನಮ್ಮ ನಾರ್ಮಲ್ ನೊಟೇಷನ್ಸ್ಗೆ ಯೂಸ್ ಮಾಡುವಂಥದ್ದು, ಬೈನರಿ ನಂಬರ್ಸ್ನ ನಾವು ಕಂಪ್ಯೂಟರ್ ರೆಪ್ರೆಸೆಂಟೇಷನ್ಗೆ ಅಥವಾ ಡಿಜಿಟಲ್ ಸಿಸ್ಟಮ್ಸ್ನ ರೆಪ್ರೆಸೆಂಟೇಷನ್ಗೆ ಯೂಸ್ ಮಾಡುವಂಥ ನಂಬರ್ ಸಿಸ್ಟಮ್ಸ್ ಆಗಿದೆ. ನೆಕ್ಸ್ಟ್ ನಂಬರ್ ಸಿಸ್ಟಮ್ ಈಸ್ ಆಕ್ಟಲ್ ನಂಬರ್ ಸಿಸ್ಟಮ್. ಸೊ, ಒಂದು ಇಮ್ಯಾಜಿನೇಷನ್, ಒಂದು ಐಡಿಯಾ ಬಂದಿದೆ ಈಗ. ಹಾಗಾದರೆ ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ 10 ಡಿಫ್ರೆಂಟ್ ಪಾಸಿಬಲ್ ನಂಬರ್ಸ್ ಆರ್ ದೇರ್, and in binary number system there exist only 2 different possibilities are arises, one is 0 and 1. What about in octal number system? In octal number system there exist 8 different possible numbers. Those 8 are 0 to 7, that is 0, 1, 2, 3, 4, 5, 6, 7, totally 8 different numbers are there. Those type of numbers are called octal number system. In octal number system we will use base or radix as 0 or O, and another one is octal ಗೆ ನಾವು 8 ಅಂತ ಹೇಳಿ ನಾವು radix ನ ಬರಿತೀವಿ. ಗೊತ್ತಾಗ್ತಾ ಇದೆಯಾ? This is octal number system. Octal number system is a positional number system in which here 8 different possibilities are arises, 8 different numbers are arises. ಸೊ, ಹಾಗಾದರೆ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಹೇಳಿದಾಗೆ ಡೆಸಿಮಲ್ ನಂಬರ್ ಸಿಸ್ಟಮ್ನಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಪೊಸಿಷನಲ್ ವೇಟೇಜನ್ನು ಕೂಡ ನಾವು ಹೇಳಿದ್ವಿ. ಯೂನಿಟ್ ಪ್ಲೇಸ್, 10th ಪ್ಲೇಸ್, 100, 1000, 10,000, ಲ್ಯಾಕ್ ಈ ಥರ ಹೇಳಿದ್ವಿ. ಬೈನರಿ ಆದರೆ 2 powers ಇಂದ ತಗೊಳ್ತಿದ್ವಿ. ಈಗ ಆಕ್ಟಲ್ ನಂಬರ್ ಸಿಸ್ಟಮ್ ಆದರೆ ಏನು ಮಾಡ್ತೀವಿ ಹಾಗಾದರೆ, ಇಫ್ ಆಕ್ಟಲ್ ನಂಬರ್ ಸಿಸ್ಟಮ್ ಇದೆ ಅಂತ ಹೇಳಿದ್ರೆ, ಸಪೋಸ್ ಐ ವಿಲ್ ಕನ್ಸಿಡರ್ 764, ನಂಬರ್ 764, ವೆದರ್ ಇಟ್ ಈಸ್ ಆಕ್ಟಲ್ ನಂಬರ್ ಆರ್ ಡೆಸಿಮಲ್ ನಂಬರ್. ಸೊ, ಈ ಥರ ಬರೀ 764 ಅಂತ ಹೇಳಿ ಬರೋದ್ರೆ ಇದು ಯಾವ ನಂಬರ್ ಸಿಸ್ಟಮ್ ಅಲ್ಲಿ ಇರುತ್ತೆ? ಇಫ್ ದೇರ್ ಈಸ್ ನೋ ಬೇಸಲ್ಲಿ ಏನೂ ಸ್ಪೆಸಿಫೈ ಮಾಡಿಲ್ಲ ಅಂತಂದರೆ, ದೆನ್ ಇಟ್ ಮಸ್ಟ್ ಬಿ ಇನ್ ಡೆಸಿಮಲ್ ನಂಬರ್, ಡೆಸಿಮಲ್ ಅಲ್ಲಿ ಇರುತ್ತೆ ಅಂತ. ಸೊ
ಕನ್ಫ್ಯೂಸ್ ಆಗಬೇಡಿ. ಬೇಸಲ್ಲಿ ಯಾವುದೇ ರೀತಿಯ ನಂಬರ್ ಸಿಸ್ಟಮ್ನ ರೆಪ್ರೆಸೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇಟ್ ಮೀನ್ಸ್ ದ್ಯಾಟ್ ಇಟ್ ಈಸ್ ಇನ್ ಡೆಸಿಮಲ್ ನಂಬರ್ ಸಿಸ್ಟಮ್. ಸಪೋಸ್ ಇಫ್ ಇಟ್ ಈಸ್ ಸೊ 7, 6, 4 ಅಂತ ಹೇಳಿ ಬರೆದು ಈ ಥರ 8 ಅಂತ ಹೇಳಿ ಇದೆ ಅಂದರೆ ದೆನ್ ಇಟ್ ಈಸ್ ಇನ್ ಆಕ್ಟಲ್ ನಂಬರ್ ಸಿಸ್ಟಮ್. ಸೊ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಲ್ವ? ಹಾಗಾದರೆ ಡೆಸಿಮಲ್ಲು ಮತ್ತು ಆಕ್ಟಲಿಗೆ. ಸೊ ಡೆಸಿಮಲಲ್ಲಿ ನಮಗೇನಾಗುತ್ತೆ 0 to 9 ಬರೋದ್ರಿಂದ ಎಲ್ಲ ನಂಬರ್ಸ್ಗಳು ಕೂಡ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ಬಟ್ ಆಕ್ಟಲಲ್ಲಿ ನಮಗೆ ಎಲ್ಲಿಂದ ಎಲ್ಲಿ ತನಕ ಇರುತ್ತೆ 0 to 7 ಇರುತ್ತೆ. ಸೊ ದ್ಯಾಟ್ ಇಫ್ ಇಟ್ ಈಸ್ ಸೋ ದೆನ್ ದೇರ್ ಮಸ್ಟ್ ಬಿ ಬೇಸ್ ಆರ್ ರ್ಯಾಡಿಕ್ಸ್. then we can call it is as octal number system. So that now 7, 6, 4 base 8 ಅಂತ ಹೇಳಿ ಇದೆ. ಸೊ ಹಾಗಾದರೆ ಏನು 7 into 8 plus 6 into 8 plus 4 into 8 ನೆನಪಿದೆ ಅಲ್ವಾ? ಡೆಸಿಮಲ್ ನಂಬರ್ ಸಿಸ್ಟಮಲ್ಲಿ ನಾವೇನು ತೊಗೊಂಡ್ವಿ ಇಂಟು 10 ಅಂತ ಹೇಳಿ ತೊಗೊಂಡ್ವಿ ಆ್ಯಂಡ್ ಪವರ್ಸ್ನ ರೈಸ್ ಮಾಡಿದ್ವಿ. ಬೈನರಿ ನಂಬರ್ ಸಿಸ್ಟಮ್ ಆಗಿದ್ರೆ ಇಂಟು 2 ಅಂತ ಹೇಳಿ ತೊಗೊಂಡಿದ್ವಿ. ಯಾವ ನಂಬರ್ ಇದೆಯೋ ಅದಕ್ಕೆ ಇಂಟು 2ನ ಮಾಡಿದ್ರೆ ಬೈನರಿ ನಂಬರಲ್ಲಿ ಇರ್ತಿತ್ತು. ಆ್ಯಂಡ್ ದೆನ್ ಇಫ್ ಇಟ್ ಈಸ್ ಇನ್ ಆಕ್ಟಲ್ ನಂಬರ್ ಸಿಸ್ಟಮ್ ದೆನ್ ಇಟ್ ಮಸ್ಟ್ ಬಿ ಲೈಕ್ ದಿಸ್. ಸೊ ಈ ಥರ ನಾವು ಇದನ್ನು ತಗೊಳ್ತೀವಿ. ಸೊ ದಿಸ್ ಈಸ್ ಇನ್ ಆಕ್ಟಲ್ ನಂಬರ್ ಸಿಸ್ಟಮ್. ನೌ ದೀಸ್ ವ್ಯಾಲ್ಯೂಸ್ ಆರ್ ಇನ್ ಆಕ್ಟಲ್ ನಂಬರ್ ಸಿಸ್ಟಮ್. ಆಕ್ಟಲಲ್ಲಿ ಇದೆ ಅಂತ ಅರ್ಥ. ಕ್ಲಿಯರ್ ಆಗ್ತಾ ಇದೆಯಾ ಹಾಗಾದರೆ? ಸೊ ಇದು ಈ ಥರ ನಾವು ಬೈನರಿ, ಡೆಸಿಮಲ್ ಆ್ಯಂಡ್ ಆಕ್ಟಲ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಈಸ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ಹೆಕ್ಸಾಡೆಸಿಮಲಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 16 ಡಿಫ್ರೆಂಟ್ ಪಾಸಿಬಿಲಿಟೀಸ್ ಇಲ್ಲಿ ಇರುತ್ತೆ, ಮ್ಯಾಕ್ಸಿಮಮ್ ಇರೋ ಅಂಥದ್ದು. ಸೊ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ಹೆಕ್ಸಾಡೆಸಿಮಲ್ ಅಂದರೆ ಏನು ಹಾಗಾದರೆ 16 ಡಿಫ್ರೆಂಟ್ ಪಾಸಿಬಿಲಿಟೀಸ್. ಸರ್ 16 ನಂಬರ್ಸೇ ಇಲ್ವಲ್ಲ, ಇರೋದೇ ನಮಗೆ 0 to 9, ಟೋಟಲಿ 10 ನಂಬರ್ಸ್ ಮಾತ್ರ ಇರೋದು. 16 ನಂಬರ್ಸ್ ಯಾವ್ದು ಬರುತ್ತೆ ಹಾಗಾದರೆ ಅಂತಂದರೆ, ಸೊ ಹಿಯರ್ ವಿ ವಿಲ್ ಕನ್ಸಿಡರ್ ಫ್ರಮ್ 0 to 9 10 ನಂಬರ್ಸ್ ಆ್ಯಂಡ್ A to F 16 ಡಿಜಿಟ್ಸ್ ಆರ್ 16 ನಂಬರ್ಸ್ ಆರ್ ದೇರ್. ನೋಡಿ 0 to 9 10 ನಂಬರ್ಸ್ ಆಯಿತಾ ಆ್ಯಸ್ ಯೂಶುವಲ್. ಆ್ಯಂಡ್ ದೆನ್ ಎ ಇಂದ ಎಫ್ ತಗೊಳ್ತಾ ಇದ್ದೀನಿ, ಎ ಬಿ ಸಿ ಡಿ ಇ ಆ್ಯಂಡ್ ಎಫ್, ಟೋಟಲಿ 16 ಡಿಫ್ರೆಂಟ್ ನಂಬರ್ಸ್. ಸೊ 10 plus 6 16 numbers are arises in hexadecimal number system. Therefore hexadecimal number systems are represented from 0 to f. 0 to f ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದರೆ then it is hexadecimal number system. 16 different possibilities ನಮಗೆ ಇಲ್ಲಿ ಬರುತ್ತೆ. Clear? And then these hexadecimal number systems are represented with base h. ಹೆಚ್ಚಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ ವಿ ಕ್ಯಾನ್ ರೆಪ್ರೆಸೆಂಟ್ ಇಟ್ ಬೈ 16. ಬೇಸ್ 16 ಕೂಡ ನಾವು ತಗೋಬೋದು. ಸೊ ದಟ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಇಸ್ ಎ ನಂಬರ್ ಸಿಸ್ಟಮ್, ಪೊಸಿಷನಲ್ ನಂಬರ್ ಸಿಸ್ಟಮ್ ಇನ್ ವಿಚ್ 16 ಡಿಫರೆಂಟ್ ಪಾಸಿಬಲ್ ನಂಬರ್ಸ್ ಆರ್ ಅರೈಸಸ್ ಇನ್ ದಿಸ್ ಟೈಪ್ ಆಫ್ ನಂಬರ್ ಸಿಸ್ಟಮ್. ದೀಸ್ ನಂಬರ್ ಸಿಸ್ಟಮ್ ಈಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಇನ್ ಕಂಪ್ಯೂಟರ್ ಕಮ್ಯುನಿಕೇಷನಲ್ಲಿ ಕಂಪ್ಯೂಟರು ಹೆಕ್ಸಾಡೆಸಿಮಲ್ಸ್ನ ಯೂಸ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಬೈನರಿಯಿಂದ ಹೆಕ್ಸಾಡೆಸಿಮಲ್ಗೆ ನಾವು ಈಸಿಯಾಗಿ ಕನ್ವರ್ಷನ್ಸ್ನ ಮಾಡ್ಕೋಬೋದಾಗಿರೋದ್ರಿಂದ hexadecimal number system is widely used for computer operation as well as for coding techniques. Okay, now hexadecimal number system is a number system in which 16 different possible numbers are arises. Those 16 are 0 to numbers between 0 to f, that is 0 to 9 and a to f. So the base of the hexadecimal number system is h or 16. ಕ್ಲಿಯರ್? ಈ ಥರ ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಸಪೋಸ್ ಐ ವಿಲ್ ಕನ್ಸಿಡರ್ ಎ ನಂಬರ್, ಒಂದು ನಂಬರ್ನ ತಗೊಳ್ತಾ ಇದ್ದೀನಿ 9642 ಅಂತ ಹೇಳಿ ತಗೊಂಡೆ. ಇದು ಯಾವ ನಂಬರ್ ಸಿಸ್ಟಮಲ್ಲಿದೆ? ಬೇಸ್ ಏನು ಬರೆದಿಲ್ಲ ಅಂದರೆ ಏನಂತ ಅರ್ಥ? ಇಟ್ ಈಸ್ ಇನ್ ಡೆಸಿಮಲ್, ಡೆಸಿಮಲಲ್ಲಿ ಇದೆ ಅಂತ ಅರ್ಥ. ಅದೇ ಥರ 9642 ಬೇಸ್ 16 ಅಂತ ಬರಿತೀನಿ. ಸೊ ದೆನ್ ಇಟ್ ಈಸ್ ಇನ್ ಹೆಕ್ಸಾ
ಡೆಸಿಮಲ್ ನಂಬರ್ ಸಿಸ್ಟಮ್. ಕ್ಯಾನ್ ಐ ರೈಟ್ ಲೈಕ್ ದಿಸ್? ಈ ಥರ ಏನಾದ್ರು ನಾನು ಬರಿಬಹುದಾ? ಬೇಸ್ 8 ಅಂತ ಹೇಳಿ ಬರಿಬಹುದಾ? ನೋ, ಇಟ್ ಈಸ್ ನಾಟ್ ಪಾಸಿಬಲ್ because the digit 9 is not appear in octal number system. So this is a wrong. Okay, ಅದೇ ಥರ 9642 ಬೇಸ್ 2 ಅಂತ ಹೇಳಿ ಬರಿಬೋದಾ? ಇಲ್ಲ, ಇದು ಕೂಡ ರಾಂಗ್. ಬಿಕಾಸ್ ಇನ್ ಬೈನರಿ ನಂಬರ್ ಸಿಸ್ಟಮ್ ದೀಸ್ ಆಲ್ ನಂಬರ್ಸ್ ಆರ್ ನಾಟ್ ಅರೈಸಸ್. ಸೊ ಇದು ಯಾವುದು ಕೂಡ ಈ ಪಾಸಿಬಿಲಿಟೀಸ್ ಇರೋದಿಲ್ಲ. ಸೊ ಈ ಥರ ನಾವು ಇದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಥರ ಹೆಕ್ಸಾ ಡೆಸಿಮಲಲ್ಲಿ ಇರೋವಂಥದ್ದನ್ನು ನಾವು ಅದರ ಪೊಸಿಷನಲ್ ವೆಯ್ಟೇಜಸ್ನ ನೋಡಬೇಕು ಅಂತ ಹೇಳಿದ್ರೆ ದೆನ್ 962 ಅಂತ ಹೇಳಿ ತೊಗೊಂಡಿದ್ದೀನಿ. ಅಂದರೆ 9 × 16 ಪ್ಲಸ್ 6 × 16 ಪ್ಲಸ್ 2 × 16 ಅಂತ ಹೇಳಿ ತಗೊಳ್ತೀವಿ. ಸೊ ಆ್ಯಂಡ್ ದೆನ್ ವಿ ವಿಲ್ ರೈಸ್ ದಿ ಪವರ್ 0, 1, 2 ಈ ಥರ ಪವರ್ಸ್ನ ರೈಸ್ ಮಾಡ್ತಾ ಹೋಗ್ತೀವಿ. ಸೊ ಹಿಯರ್ ಆಫ್ಟರ್ ಕಂಪ್ಯೂಟೇಷನ್ ವಿ ವಿಲ್ ಗೆಟ್ ಒನ್ ವ್ಯಾಲ್ಯೂ. ಸೊ ಆ ವ್ಯಾಲ್ಯೂ ಏನು ಅನ್ನೋದನ್ನು ಆಮೇಲೆ ನೋಡೋಣಂತೆ. ಸೊ ದಟ್ ಇಫ್ ಇಟ್ ಈಸ್ ಇನ್ ಹೆಕ್ಸಾ ಡೆಸಿಮಲ್ ಇಟ್ಸ್ ಪೊಸಿಷನಲ್ ವೇಟೇಜಸ್ ಆರ್ ಲೈಕ್ ದಿಸ್, ಈ ಥರ ಇರುತ್ತೆ. ಸೊ ಇಲ್ಲಿ ಒಂದು ಡೌಟ್ ಬರುತ್ತೆ ಈಗ, ಸರ್ ಎ ಟು ಎಫ್ ಅಂತ ಹೇಳಿದ್ರಿ, ಆ ಎ ಟು ಎಫ್ಗೆ ಯಾವ ವ್ಯಾಲ್ಯೂಸ್ ಇರತ್ತೆ ಅನ್ನೋದು ನಮಗೀಗ ಇಂಪಾರ್ಟೆಂಟ್ ಈಗ. ಸೊ ಇಲ್ಲಿ ನೋಡಿ 0 to 9ಗೆ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. 0 to 9 ಆ್ಯಸ್ ಯೂಶುವಲ್ ಡೆಸಿಮಲಲ್ಲಿ ಏನು ವ್ಯಾಲ್ಯೂನೋ ಹೆಕ್ಸಾ ಡೆಸಿಮಲಲ್ಲೂ ಕೂಡ ಅದೇ ವ್ಯಾಲ್ಯೂನೇ ಇರುತ್ತೆ. ಇಫ್ ವಿ ಆರ್ ಕನ್ಸಿಡರಿಂಗ್ ಎ ಬಿ ಸಿ ಡಿ ಇ ಎಫ್, ಓಕೆ ಈ ಥರ ಇದೆ. ಒಟ್ಟು 16 ನಂಬರ್ಸ್ ಅಂತ ಹೇಳಿದ್ರೆ ಎ ಟು ಎಫ್ ಅಂತ ಹೇಳಾಯಿತು. 0 to 9 ದೇರ್ ಈಸ್ ನೋ ಚೇಂಜ್. ಬಟ್ ಇನ್ ಕೇಸ್ ಆಫ್ ಎ ಅಂತ ಹೇಳಿ ಕಂಪ್ಯೂಟರ್ ಕೊಟ್ವಿ ಅಂತ ಹೇಳಿದ್ರೆ ಅದರ ಅರ್ಥ ನಮಗೆ ಎಷ್ಟು ಅಂತ ಗೊತ್ತಿರಬೇಕು, 10 ಅಂತ ಅರ್ಥ. ಬಿ ಅಂದರೆ 11, ಸಿ ಅಂದರೆ 12, ಡಿ 13, ಇ 14 ಆ್ಯಂಡ್ ಎಫ್ ಮೀನ್ಸ್ ದಟ್ 15. ಸೊ ಇದನ್ನು ನೀವು ತುಂಬಾ ನೆನಪಲ್ಲಿ ಇಟ್ಕೋಬೇಕು. ಎ ಬಿ ಸಿ ಡಿ ಇ ಎಫ್ ಇದರ ವ್ಯಾಲ್ಯೂಸ್ಗಳು ಎಷ್ಟು ಅಂತ ಹೇಳಿದರೆ ಕರೆಸ್ಪಾಂಡಿಂಗ್ decimal values for these numbers or these digits is A is 10, B 11, C 12, D 13, E 14, F means that 15. ಗೊತ್ತಾಗ್ತಾ ಇದೆಯಾ? ಸೊ ಬೈನರಿಯಲ್ಲಿ ನಾವು ತಗೊಂಡಾಗ 2 ನಂಬರ್ಸ್ ಬರ್ತಿತ್ತು, 0 ಸ್ಟಾರ್ಟ್ ಆಗಿ 1ಗೆ ಎಂಡ್ ಆಗ್ತಿತ್ತು. ಆಕ್ಟಲ್ ತಗೊಂಡ್ವಿ ಅಂತ ಹೇಳಿದ್ರೆ 0 ಸ್ಟಾರ್ಟ್ ಆಗಿ 7ಗೆ ಎಂಡ್ ಆಗ್ತಿತ್ತು. ಡೆಸಿಮಲ್ ತಗೊಂಡ್ವಿ ಅಂತ ಹೇಳಿದ್ರೆ 0 ಸ್ಟಾರ್ಟ್ ಆಗಿ 9ಗೆ ಎಂಡ್ ಆಗ್ತಿತ್ತು. ಇನ್ ಕೇಸ್ ಆಫ್ ಹೆಕ್ಸಾ ಡೆಸಿಮಲ್ 0ಗೆ ಸ್ಟಾರ್ಟ್ ಆಗಿ ಎಫ್ಗೆ ಎಂಡ್ ಆಗ್ತಾಯಿದೆ. ಎಫ್ಗೆ ಎಂಡ್ ಆಗ್ತಾಯಿದೆ ಅಂದರೆ ಎಲ್ಲಿಗೆ ಎಂಡ್ ಆಗ್ತಾ ಇದೆ? ಹಾಗಾದರೆ 15ಗೆ ಎಂಡ್ ಆಗ್ತಾ ಇದೆ. ಸೊ ಈ ಥರ ನಾವು ಡಿಫ್ರೆಂಟ್ ನಂಬರ್ಸ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಗೊತ್ತಾಗಿದೆ ಅಲ್ವಾ? ಹಾಗಾದರೆ ಹೆಕ್ಸಾ ಡೆಸಿಮಲ್ ಅಂದ್ರೇನು, ಬೈನರಿ ಅಂದ್ರೇನು, ಆಕ್ಟಲ್ ಅಂದ್ರೇನು, ಡೆಸಿಮಲ್ ಅಂದರೆ ಏನು, ಇದಿಷ್ಟು ಕೂಡ ಗೊತ್ತಿರಬೇಕು. ಇದರಲ್ಲಿ ಮೇಜರ್ ಕನ್ವರ್ಷನ್ಸ್ ತೊಗೊಳ್ಳೋವಂಥದ್ದು ನಾವು ಯಾವುದು ಅಂತ ಹೇಳಿದ್ರೆ ಡೆಸಿಮಲ್ಲಿಂದ ಬೈನರಿ, ಡೆಸಿಮಲ್ಲಿಂದ ಹೆಕ್ಸಾ ಡೆಸಿಮಲ್, ಬೈನರಿಯಿಂದ ಡೆಸಿಮಲ್, ಬೈನರಿಯಿಂದ ಹೆಕ್ಸಾ ಡೆಸಿಮಲ್. ಈ ಕನ್ವರ್ಷನ್ಸ್ಗಳು ತುಂಬಾ ಇಂಪಾರ್ಟೆಂಟ್. ಹೆಕ್ಸಾ ಡೆಸಿಮಲ್ ಟು ಬೈನರಿ ಆ್ಯಂಡ್ ಹೆಕ್ಸಾ ಡೆಸಿಮಲ್ ಟು ಡೆಸಿಮಲ್ ನಂಬರ್ ಸಿಸ್ಟಮ್. ಸೊ ಈ ಥರ ಕನ್ವರ್ಷನ್ಸ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾದರೆ ನಂಬರ್ ಸಿಸ್ಟಮಲ್ಲಿ ಈಗ ಪೊಸಿಷನಲ್ ನಂಬರ್ ಸಿಸ್ಟಮ್ಸಲ್ಲಿ ನಾವು 4 ಡಿಫ್ರೆಂಟ್ ಪಾಸಿಬಿಲಿಟೀಸ್ ಆಫ್ ನಂಬರ್ ಸಿಸ್ಟಮ್ಸನ್ನು ನೋಡಿದ್ವಿ. ಒಂದು ಡೆಸಿಮಲ್ ನಂಬರ್, ಹೆಕ್ಸಾ ಡೆಸಿಮಲ್ ನಂಬರ್, ಆಕ್ಟಲ್ ನಂಬರ್ ಆ್ಯಂಡ್ ಅಟ್ ಲಾಸ್ಟ್ ಬೈನರಿ ನಂಬರ್ ವಿಚ್ ಈಸ್ ನಥಿಂಗ್ ಬಟ್ ಮೆಷಿನ್ ಕೋಡ್ಸ್ ಅಂತ ಹೇಳಿ ಕರಿತೀವಿ. ಸೊ ಈಗ ನಾವು ಲೆಟ್ ಅಸ್ ಸ್ಟಡಿ ಒನ್ ಬೈ ಒನ್ ವಿತ್ ಇಟ್ಸ್ ಕನ್ವರ್ಷನ್ಸ್. ಸೊ ಕನ್ವರ್ಷನ್ಸ್ಗಳು ಕೂಡ ನಮಗೆ ಇಂಪಾರ್ಟೆಂಟ್. ಸರ್ ಯಾಕೆ ಕನ್ವರ್ಷನ್ಸ್ ಬೇಕು ನಮಗೆ? ಸೊ ನಂಬರ್ ಸಿಸ್ಟಮ್ ಇದೆ ಸಾಕು, ಅದಷ್ಟನ್ನು ಓದ್ಕೊಂಡಿದ್ರೆ ಸಾಕಲ್ವಾ? ಕನ್ವರ್ಷನ್ಸ್ ಯಾಕೆ ಬೇಕು ಅಂತ ಹೇಳಿದ್ರೆ, ಸೊ ನಮಗೆ ಅರ್ಥ ಆಗೋಂಥ ಭಾಷೆ ಯಾವುದು ಅಂದರೆ ನಂಬರ್ ಸಿಸ್ಟಮಲ್ಲಿ ನಮಗೆ ಅರ್ಥ ಆಗೋಂಥದ್ದು ಯಾವುದು? ಡೆಸಿಮಲ್ ನಂಬರ್ಸ್ ನಮಗೆ ಅರ್ಥ ಆಗುತ್ತೆ ಈಸಿಯಾಗಿ. ಬಟ್ ಕಂಪ್ಯೂಟರ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಬೈನರಿ ನಂಬರ್ಸ್. ನಮಗೆ ಬೈನರಿ ನಂಬರ್ಸ್ ಈಸಿಯಾಗಿ ಅರ್ಥ ಆಗುತ್ತಾ? ಇಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ನಮಗೆ ಗೊತ್ತಿರೋಂಥ ಇನ್ಫಾರ್ಮೇಷನ್ನ ಕಂಪ್ಯೂಟರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಕನ್ವರ್ಟ್ ಫ್ರಮ್ one number system to another number system. That means as we know decimal number and computer can convert it to binary number system. Computer process those binary numbers and gives the result in the form of binary itself.
ಬೈನರಿಯಲ್ಲಿ ರಿಸಲ್ಟ್ ಬರುತ್ತೆ. ಆ ಬೈನರಿಯಲ್ಲಿ ಬಂದಿರೋಂಥ ರಿಸಲ್ಟು ನಮಗೆ ಅರ್ಥ ಆಗೋದಿಲ್ಲ. ಆವಾಗ ಮತ್ತೇನು ಬೇಕು ನಮಗೆ? ಎಗೈನ್ ವಿ ನೀಡ್ ಕನ್ವರ್ಷನ್, ದಟ್ ಈಸ್ ಫ್ರಮ್ ಬೈನರಿ ಟು ಡೆಸಿಮಲ್. ಬೈನರಿಯಿಂದ ಡೆಸಿಮಲ್ಗೆ ಮತ್ತೆ ನಮಗೆ ಕನ್ವರ್ಷನ್ಸ್ ಅನ್ನೋದು ಬೇಕಾಗತ್ತೆ. ಸೊ ಅದೇ ಥರ ಬೈನರಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬ ಲೆಂತಿಯಾಗಿ ತೊಗೊಳೋದ್ರಿಂದ, ಸೊ ಜಸ್ಟ್ ಒಂದು ಎ ಅಂತ ಹೇಳಿ ಬರೀಬೇಕು ಅಂತಂದ್ರೆ ಒಂದು 7 ಡಿಜಿಟ್ ಅಷ್ಟು ನಾವು ಏನೋ ಒಂದು ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಯಾವುದೋ ಒಂದು ಆಲ್ಫಾಬೆಟ್, ಯಾವುದೋ ಒಂದು ಡಿಜಿಟ್ನ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಇಷ್ಟು ರೆಪ್ರೆಸೆಂಟ್ ಮಾಡಬೇಕು. ಇದನ್ನು ನಾವು ಜಸ್ಟ್ ಒಂದು ಆಲ್ಫಾಬೆಟ್ಟಿಗೆ ಈ ಥರ ತೊಗೊಳ್ವಿ ಅಂತ ಹೇಳಿದ್ರೆ ಒಂದು ಸೆಂಟೆನ್ಸು, ಒಂದು ಪ್ಯಾರಾಗ್ರಾಫ್, ಒಂದು ಪೇಜ್, ಒಂದು ಬುಕ್, ಸೊ ಆ ಥರ ತೊಗೊಂಡಾಗ ಏನಾಗುತ್ತೆ, ಇದು number of zeros and ones will be increases. In order to understand or reduce these process, we need hexadecimal number. ಹೆಕ್ಸಾಡೆಸಿಮಲ್ ಏನಕ್ಕೆ ಬೇಕು ಅಂದರೆ ಈ ಕಾಂಪ್ಲೆಕ್ಸಿಟಿನ ರೆಡ್ಯೂಸ್ ಮಾಡೋದಕ್ಕೆ ನಮಗೆ ಹೆಕ್ಸಾಡೆಸಿಮಲ್ ಬೇಕಾಗತ್ತೆ. ಹೆಕ್ಸಾಡೆಸಿಮಲ್ ಮಧ್ಯದಲ್ಲಿ ಆಕ್ಟಲ್ ಕೂಡ ಬರುತ್ತೆ, ಬಟ್ ಆಕ್ಟಲ್ನ ನಾವು ಅಷ್ಟು ಈಸಿಯಾಗಿ ಅಂದರೆ ಅಷ್ಟು ಫ್ರೀಕ್ವೆಂಟಾಗಿ ಯೂಸ್ ಮಾಡೋದಿಲ್ಲ. ಬಟ್ ವಿ ವಿಲ್ ಫ್ರೀಕ್ವೆಂಟ್ಲಿ ಯೂಸ್ ಹೆಕ್ಸಾಡೆಸಿಮಲ್ ನಂಬರ್. ಯಾಕೆ ಅದನ್ನು ನಾನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ, ಲೇಟರ್ ಕ್ಲಾಸಸ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಹೆನ್ಸ್ ವಿ ನೀಡ್ ಕನ್ವರ್ಷನ್ಸ್ ಫ್ರಮ್ ಬೈನರಿ ಟು ಡೆಸಿಮಲ್. ಸೊ ಲೈಕ್ ವೈಸ್ we need conversions from binary to hexadecimal as well as hexadecimal to binary number system. So that now let us study conversions from one number system to another number system. Suppose I have a decimal number system. So ನನ್ನ ಹತ್ರ ಈಗ ಡೆಸಿಮಲ್ ನಂಬರ್ ಇದೆ. So now I am converting this decimal number to binary number. ಸೊ ಒಂದು ಡೆಸಿಮಲಲ್ಲಿ ಇರೋವಂಥದ್ದನ್ನು ಬೈನರಿಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣಂತೆ. ಸಪೋಸ್ ಐ ಹ್ಯಾವ್ ಎ ನಂಬರ್ 100. ಐ ಹ್ಯಾವ್ ಎ ನಂಬರ್ 100. ನನ್ನ ಹತ್ರ ಒಂದು ನಂಬರ್ ಇದೆ. ಸೊ ಇದ್ರ ವ್ಯಾಲ್ಯೂ ಎಷ್ಟು? 100. Whether it is in binary? No, because there is no base. Don't get confused here. As there is no base, this number represents which is in normal number system, that is in decimal number system. That means here there is a number 100 and we need to convert it to binary. So ಈ ಥರ ಕೊಡ್ಬೋದು ನಿಮಗೆ. ಕನ್ವರ್ಟ್ ದಿಸ್ ಟು ದಿಸ್ ಅಂತ ಎಲ್ಲಿಂದ ಎಲ್ಲಿಗೆ ಅಂತ ಡೈರೆಕ್ಟಾಗಿ ಕೊಡಲ್ಲ ಅವರು. ಒಂದು ನಂಬರ್ನ ಕೊಟ್ಟು ಕ್ವಶನ್ ಮಾರ್ಕ್ ಹಾಕಿ ಬೈನರಿ ಸಿಂಬಲ್ ಅಥವಾ ಆಕ್ಟೆಲ್ ಸಿಂಬಲ್ ಅಥವಾ ಹೆಕ್ಸಾಡೆಸಿಮಲ್ ನಂಬರ್ಸ್ನ ಬೇಸಲ್ಲಿ ಅಥವಾ ರ್ಯಾಡಿಕ್ಸಲ್ಲಿ ಕೊಡ್ಬೋದು. ಸೊ ನೌ ದೇರ್ ಈಸ್ ಅ ನಂಬರ್ 100 ವಿಚ್ ಈಸ್ ಇನ್ ಡೆಸಿಮಲ್ ನಂಬರ್ ಆ್ಯಂಡ್ ವಿ ನೀಡ್ ಟು ಕನ್ವರ್ಟ್ ಇಟ್ ಟು ಬೈನರಿ ನಂಬರ್ ಸಿಸ್ಟಮ್. ಹೌ ಟು ಕನ್ವರ್ಟ್ ಇಟ್? ಸೊ ನೌ ಫಾರ್ ದಟ್ ವಿ ನೀಡ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಸ್. ಅದು ಗೊತ್ತಿರಬೇಕು ನಮಗೆ. So if you don't know the tables of 2, 8, 16, then you need to learn. ಸೊ ಇದನ್ನು ನೀವು ಕಲಿಬೇಕಾಗತ್ತೆ. ಸೊ 2 ಟೇಬಲ್ 8 ಟೇಬಲ್ 16 ಮಗಿ ಅಂದರೆ 2 ಮಗಿ 8 ಮಗಿ 16 ಮಗಿ ಅಂತ ಹೇಳ್ತೀವಲ್ಲ. ಸೊ ಇದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಿದ್ರೆ ಮಾತ್ರ ಈ ಆಪರೇಷನ್ಸ್ಗಳನ್ನ ಕರೆಕ್ಟಾಗಿ ಮಾಡ್ಬೋದು. ಒಂದೆರಡು ಸತಿ 16 ಟೇಬಲ್ನ ಪ್ರಾಕ್ಟೀಸ್ ಮಾಡಿ. 2 ಮತ್ತು 8 ಆಲ್ಮೋಸ್ಟ್ ಬರುತ್ತೆ ಅಂತ ಅಂದ್ಕೊಳ್ತೀನಿ, ಬಟ್ 16 ನಿಮಗೆ ಮರ್ತೋಗಿರ್ಬೋದು. ಸೊ ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ 16 ಟೇಬಲ್ನ ಪ್ರಾಕ್ಟೀಸ್ ಮಾಡಿ. ಸೊ ನಾವು ಐ ವಿಲ್ ಕನ್ಸಿಡರ್ ಎ ನಂಬರ್ 100 ಅಂತ ತಗೊಂಡೆ. ಓಕೆ, ಆ್ಯಂಡ್ ಐ ವಿಲ್ ಡಿವೈಡ್ ದಿಸ್ ನಂಬರ್ ಬೈ 2 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ಯಾಕೆ 2 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ? ಸೊ ಐ ಹ್ಯಾವ್ ಎ ಡೆಸಿಮಲ್ ನಂಬರ್ ಆ್ಯಂಡ್ ಐ ನೀಡ್ ಟು ಕನ್ವರ್ಟ್ ಟು ವಿಚ್ ನಂಬರ್ ಸಿಸ್ಟಮ್? ಬೈನರಿ ನಂಬರ್ ಸಿಸ್ಟಮ್. ಸೊ ಅಲ್ಲಿಗೆ ಒಂದು ಕ್ಲೂ ಸಿಕ್ತು ನಿಮಗೆ. ಡೆಸಿಮಲ್ ನಂಬರ್ ಸಿಸ್ಟಮಿಂದ ಯಾವ ನಂಬರ್ ಸಿಸ್ಟಮಿಗೆ ಕನ್ವರ್ಟ್ ಮಾಡ್ತಾ ಇದ್ದೀವೋ ಆ ನಂಬರ್ ಸಿಸ್ಟಮಿಂದ ಏನು ಮಾಡ್ತೀವಿ? ಹಾಗಾದರೆ ಡಿವೈಡ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್? ಸೊ suppose I have a decimal number and I need to convert it to binary number, then I need to divide that decimal number system, decimal number by 2. If I want to convert to octal number, then what I have to do? I need to divide this decimal number by 8. Likewise, if I want to convert this number, decimal number, to hexadecimal, then I need to divide this decimal number by 16.
Clear? Now I want to divide this decimal number by 2. So 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, 2 50s 100 ಹೌದಾ. ಸೊ ಇದು ಕೋಶಂಟ್ ಆಯಿತು. ವಾಟ್ ಇಸ್ ದ ರಿಮೈಂಡರ್? 0. ಸೊ ಇಲ್ಲಿ ರಿಮೈಂಡರ್ ಮತ್ತು ಕೋಶಂಟ್ನ ಕ್ಲಿಯರ್ ಆಗಿ ನಾವು ಬರ್ಕೋಬೇಕು, ಯಾಕಂದರೆ ನಮ್ಮ ಆನ್ಸರ್ ಅಲ್ಲೇ ಇರತ್ತೆ. ಸೊ 250s 100, ರಿಮೈಂಡರ್ ಈಸ್ 0. ನೆಕ್ಸ್ಟ್ 225s 50 ಹೌದಾ, 225s 50 and then what is the remainder again? 0. Now again I will divide this 25 by 2. So 25 ನ 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? We will get 12. 12 2s are 24, but here remainder arises, that is 1. So ಅದನ್ನು ಕೂಡ ಇಲ್ಲೇ ಬರ್ಕೊಂಡೆ. Next again I will divide this by, and then 6 2s are 12 and remainder is 0. ಸರ್ ಎಲ್ಲಿ ತನಕ ಡಿವೈಡ್ ಮಾಡಬೇಕು ಇದನ್ನ ಅಂತಂದರೆ ಅಂಟಿಲ್ ಕೋಶಂಟ್ ಬಿಕಮ್ಸ್ 0. ಕೋಶಂಟ್ 0 ಆಗೋ ತನಕ ನಾವೇನು ಮಾಡಬೇಕು, ಈ ನಂಬರ್ಸ್ನ ಡಿವೈಡ್ ಮಾಡ್ತಾ ಹೋಗಬೇಕು. ನಾವು ಅಗೇನ್ 2 3s are 6, remainder is 0. Next 2 1s are 2, remainder is 1. And again I will divide this, 2 zeros are 0 and remainder is 1. So ಇದಿಷ್ಟು ನಮ್ಮ ಡಿವಿಷನ್ ಪ್ರೋಸೆಸ್ ಈಗ ಮುಗಿದಿದೆ. ಸೊ ರಿಮೈಂಡರ್ ಕೋಶಂಟ್ 0 ಆಗೋ ತನಕ ನಾವೇನು ಮಾಡಬೇಕು, ನಂಬರ್ನ ಡಿವೈಡ್ ಮಾಡ್ತಾ ಹೋಗಬೇಕು. ಸೊ ಹಾಗಾದರೆ ಫಸ್ಟ್ ಸ್ಟೆಪ್ ಏನು? ಸ್ಟೆಪ್ 1 ಕನ್ವರ್ಷನ್ ಆಫ್ ಡೆಸಿಮಲ್ ಟು ಬೈನರಿಗೆ. ಸ್ಟೆಪ್ 1 ಏನಾಗುತ್ತೆ, divide the given decimal number by 2. 2 ಇಂದ ಏನು ಮಾಡ್ತಾ ಇದ್ದೀನಿ ನಾನು, ಡಿವೈಡ್ ಮಾಡ್ತಾ ಇದ್ದೀನಿ. ಡಿವೈಡ್ ದಿ ಗಿವನ್ ಡೆಸಿಮಲ್ ನಂಬರ್ ಬೈ 2. ಸ್ಟೆಪ್ 2 ಎಲ್ಲಿ ತನಕ ಡಿವೈಡ್ ಮಾಡಬೇಕು, ಡಿವೈಡ್ by 2 and note down remainder and quotient. Remainder and quotient. Step 2 continue, follow step 1 until quotient becomes 0. ಹೌದಾ. ಸೊ ನಾವೇನು ಮಾಡಿದ್ವಿ ಹಾಗಾದರೆ, ಈಗ ಮೊದಲು ನಂಬರ್ನ ಡಿವೈಡ್ ಮಾಡ್ತಾ ಬಂದ್ವಿ. ಎಲ್ಲಿಂದ ಡಿವೈಡ್ ಮಾಡಿದ್ವಿ, ಸ್ಟಾರ್ಟಿಂಗಿಂದ ಎಂಡ್ ತನಕ ಡಿವೈಡ್ ಮಾಡಿದ್ವಿ. ಸೊ ಯಾವುದರಿಂದ ಡಿವೈಡ್ ಮಾಡಿದ್ವಿ ಹಾಗಾದರೆ, ಯಾವ ನಂಬರ್ ಸಿಸ್ಟಮಿಗೆ ಕನ್ವರ್ಟ್ ಮಾಡಬೇಕೋ ಆ ನಂಬರಿಂದ ಡಿವೈಡ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ಐ ವಾಂಟ್ ಟು ಕನ್ವರ್ಟ್ ದಿಸ್ ಡೆಸಿಮಲ್ ನಂಬರ್ ಟು ಬೈನರಿ ನಂಬರ್, ಹೆನ್ಸ್ ಐ ಡಿವೈಡ್ ದಿಸ್ ಗಿವನ್ ನಂಬರ್ ಬೈ 2. 2 ಇಂದ ಡಿವೈಡ್ ಮಾಡಿದೆ. ಡಿವೈಡ್ ಮಾಡಿದ್ಮೇಲೆ ಏನು ಮಾಡ್ತಾ ಇದ್ದೀನಿ, ಐ ಆಮ್ ನೋಟ್ ಡೌನಿಂಗ್ ದಿಸ್ ರಿಮೈಂಡರ್ ಆಸ್ ವೆಲ್ ಆಸ್ ಕೋಶಂಟ್. ಕೋಶಂಟ್ ಮತ್ತು ರಿಮೈಂಡರ್ ಎರಡನ್ನೂ ಕೂಡ ನೋಟ್ ಮಾಡ್ಕೊಳ್ತಾ ಬಂದೆ. ಆ್ಯಂಡ್ ದೆನ್ ಫಾಲೋ ಸ್ಟೆಪ್ 1 ಅಂಟಿಲ್ ಕೋಶಂಟ್ ಬಿಕಮ್ಸ್ 0. ಸೊ ಕೋಶಂಟ್ 0 ಆಗೋ ತನಕ ನಾನು ಏನು ಮಾಡ್ತಾ ಇದ್ದೀನಿ, ಈ ಸ್ಟೆಪ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈಗ ಆಯಿತು. ಈಗ ಆ್ಯಂಡ್ ದೆನ್ ದ ಫಸ್ಟ್ ಒಬ್ಟೈನ್ಡ್ ರಿಮೈಂಡರ್ ಈಸ್ ಕಾಲ್ಡ್ MSB. ಸೊ ಇಲ್ಲೇನಾಗತ್ತೆ ಹಾಗಾದರೆ, ಫಸ್ಟ್ ಬಂದಿರೋಂಥ ರಿಮೈಂಡರ್ ನಮಗೆ MSB ಆಗತ್ತೆ, ಲಾಸ್ಟ್ ಬಂದಿರೋಂಥ ರಿಮೈಂಡರ್ ಏನಾಗತ್ತೆ, LSB ಅಂತ ಹೇಳಿ ಕರಿತೀವಿ. ಸೊ MSB LSB ಅಂದರೆ ಏನಂತ ಗೊತ್ತಾಗಿದೆ ಅಲ್ವಾ, ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ದಿಸ್ ಬಿಟ್ ಹ್ಯಾಸ್ ಇಟ್ಸ್ highest positional weightage value, but this bit has least positional weightage
value. Hence, we need to divide like this and mark it is as MSB and mark it is, I make it written wrong. This is as LSB and it is as MSB. Andre, so first obtained bit is called as LSB, last obtained remainder is called as MSB. And then write the numbers from MSB to LSB from left to right. Left in the right ಗೆ ಬರಿತಾ ಇದ್ದೀನಿ ಈಗ. ಹಾಗಾದರೆ 1 1 0 ನೋಡಿ 1 1 0 0 1 0 0 base 2. This is the corresponding value for 100 which is in decimal, and after conversion we will get like this. So ಹಾಗಾದರೆ ಸ್ಟೆಪ್ 3 ಏನಾಗುತ್ತೆ? ಮಾರ್ಕ್ ಫಸ್ಟ್ ರಿಮೈಂಡರ್ ಆಸ್ LSB and last remainder as MSB. Okay, first remainder as LSB and last remainder as MSB. Write the numbers. So step 4, write binary number from MSB to LSB. ಗೊತ್ತಾಗ್ತಾ ಇದೆಯಾ? ಸೊ ನೋಡಿ, ಸ್ಟೆಪ್ 1ಅಲ್ಲಿ ಏನು ಮಾಡಿದ್ವಿ ಹಾಗಾದರೆ? ಸೊ ನಂಬರ್ನ ಡಿವೈಡ್ ಮಾಡಿದ್ವಿ. ಡಿವೈಡ್ ಮಾಡಿರೋಂಥ ನಂಬರ್ನ ಯಾವುದರಿಂದ ಡಿವೈಡ್ ಮಾಡಿದ್ವಿ ಹಾಗಾದರೆ? ಫಸ್ಟ್ ಸ್ಟೆಪ್ಪಲ್ಲಿ ಡಿವೈಡೆಡ್ ಬೈ 2 ಆ್ಯಂಡ್ ವಿ ನೋಟ್ ಡೌನ್ ರಿಮೈಂಡರ್ ಆ್ಯಸ್ ವೆಲ್ ಆಸ್ ಕೋಶಂಟ್. ರಿಮೈಂಡರ್ ಮತ್ತು ಕೋಶಂಟನ್ನು ನೋಟ್ ಮಾಡ್ಕೊಳ್ತಾ ಹೋದ್ವಿ. ಆ್ಯಂಡ್ ಅಟ್ ಲಾಸ್ಟ್ ಆಫ್ಟರ್ ಡಿವೈಡಿಂಗ್ ವಿ ವಿಲ್ ಗೆಟ್ ಕೋಶಂಟ್ ಬಿಕಮ್ಸ್ 0. ಕೋಶಂಟ್ 0 ಆಗೋ ತನಕ ನಾವೇನು ಮಾಡಿದ್ವಿ? ಡಿವೈಡ್ ಮಾಡ್ತಾ ಹೋದ್ವಿ. ಕ್ಲಿಯರ್ ಆಗ್ತಾ ಇದೆಯಲ್ವಾ? ಆ್ಯಂಡ್ ದೆನ್ ಕೋಶಂಟ್ 0 ಆದಮೇಲೆ ಏನು ಮಾಡಿದ್ವಿ? ಈ ಸ್ಟೆಪ್ಸ್ನ ಸ್ಟಾಪ್ ಮಾಡಿದ್ವಿ. ಯಾವುದು? ಡಿವೈಡಿಂಗ್ ಪ್ರೊಸೆಸ್ನ ಸ್ಟಾಪ್ ಮಾಡಿದ್ವಿ. ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಮಾರ್ಕ್ ಫಸ್ಟ್ ರಿಮೈಂಡರ್ ಆ್ಯಸ್ LSB. ಫಸ್ಟ್ ನಮಗೆ ಬಂದಿದ್ದು ಯಾವುದು? ಇದೇ ಫಸ್ಟ್ ಬಂದಿರೋವಂಥ ರಿಮೈಂಡರ್. ಸೊ ಇದನ್ನು LSB ಅಂತ ಹೇಳಿ ಮಾರ್ಕ್ ಮಾಡಿದ್ವಿ. ಅದೇ ಥರ ಲಾಸ್ಟ್ ರಿಮೈಂಡರ್ ಆ್ಯಸ್ MSB. ಲಾಸ್ಟಿಗೆ ಬಂದಿರೋಂಥ ರಿಮೈಂಡರ್ ಇದನ್ನು MSB ಅಂತ ಹೇಳಿ ಮಾರ್ಕ್ ಮಾಡಿದ್ವಿ. ದೆನ್ ವಿ ವಿಲ್ ಗೆಟ್ 1 1. ರೈಟ್ ದಿ ಬೈನರಿ ನಂಬರ್ ಫ್ರಮ್ ಬೈನರಿ ನಂಬರ್ ಎಲ್ಲಿಂದ ಬರೀತಾ ಇದ್ದೀವಿ? MSB ಟು LSB. ಇದು MSB ಅಂತ ಹೇಳಿ ಕರೆಸ್ಕೊಂಡಿದೆ, ಇದು LSB ಅಂತ ಹೇಳಿದೆ. MSB ಇಂದ LSBಗೆ ನಾವೇನು ಮಾಡ್ತಾ ಇದ್ದೀವಿ? ನಂಬರ್ಸ್ನ ಬರೆದ್ವಿ. ಸೊ ಈ ಥರ ನಾವೇನು ಮಾಡ್ತೀವಿ? ಡೆಸಿಮಲ್ ಟು ಬೈನರಿ ಕನ್ವರ್ಷನ್ಸ್ ಮಾಡ್ತಾ ಇದ್ದೀವಿ. ಸೊ ಕ್ಲಿಯರ್ ಆಗಿದೆ ಅಲ್ವಾ? ಹಾಗಾದರೆ ಸ್ಟೆಪ್ಸ್ ಎಲ್ಲ ಗೊತ್ತಾಗಿದೆ ಅಲ್ವಾ? ಈಸಿಯಾಗಿದೆ. ಸೊ ಏನಿಲ್ಲ, ಇಲ್ಲಿ ನಿಮಗೆ ಜಸ್ಟ್ 2 ಸ್ಟೇಬಲ್ ಕರೆಕ್ಟಾಗಿ ಗೊತ್ತಿರಬೇಕು, ಅದನ್ನು ಫಾಲೋ ಮಾಡ್ತಾ ಹೋಗಬೇಕು. ಸೊ ಕ್ಲಿಯರ್? ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ದಟ್ now let us solve another problem by following these steps. Okay, note ಮಾಡ್ಕೊಂಡ್ರಾ? Yes, now we have one more problem, that is convert 75 base 10 to ಬೈನರಿಗೆ ಕನ್ವರ್ಟ್ ಮಾಡಬೇಕೀಗ. ಸೊ ಸ್ಟೆಪ್ಸ್ನ ಫಾಲೋ ಮಾಡೋಣ. ಡಿವೈಡ್ ದಿ ಗಿವನ್ ಡೆಸಿಮಲ್ ನಂಬರ್ ಬೈ 2. 2 ಇಂದ ಡಿವೈಡ್ ಮಾಡಿದ್ರೆ ಹಾಗಾದರೆ 36 37 2s 74 ಅಲ್ವಾ? ಸರಿ ಇದೇನ್ರೋ? ಎಸ್, 37 2s 74 and we will get the remainder 1. ಸರಿನಾ? 37 2s 74, 7 2s 14, 3 2s 6 plus 1 7. Yes. Next 2 1s 2, 8s 16, remainder is again 1. Clear? Next 2 9s 18, remainder is 0. 2
4s are 8, remainder is 1. 2 2s are 4, remainder is 0. 2 1s are 2, remainder is 0. 2 zeros are 2, 2 zeros are 0, remainder is 1. ಸರಿ ಇದೆಯಾ? ಸೊ ಇಲ್ಲಿ ಮಧ್ಯದಲ್ಲಿ ಡಿವೈಡ್ ಮಾಡಬೇಕಾದ್ರೆ ಯಾವ್ದಾದ್ರು ಒಂದು ವ್ಯಾಲ್ಯೂಸ್ ವ್ಯತ್ಯಾಸ ಆಯಿತು ಅಂದರು, 0 ಹಾಕೋ ಕಡೆ 1 ಹಾಕೋ ಕಡೆ 0 ಹಾಕಿದ್ರೆ ಅಥವಾ ಡಿವೈಡ್ ಮಾಡಿದಾಗ ಬರೆಯೋಂಥ ವ್ಯಾಲ್ಯೂಸ್ ಏನಾದ್ರು ಚೇಂಜ್ ಆಯಿತು ಅಂತ ಹೇಳಿದ್ರೆ ಕಂಪ್ಲೀಟ್ ಆ ಸ್ಟೆಪ್ಸಿಗೆ ನೀವೇನಾಗುತ್ತೆ ಮಾರ್ಕ್ಸ್ನ ಕಳ್ಕೊಳ್ತೀರಾ ಅಂತ. ಅಂದರೆ ನಮಗೆ ಬರೋವಂಥ ಫೈನಲ್ ಆನ್ಸರ್ ಏನಾಗಿರುತ್ತೆ ತಪ್ಪಾಗಿರುತ್ತೆ. ಆದ್ದರಿಂದ ನಿಧಾನ ಆದರೂ ಪರವಾಗಿಲ್ಲ, ಕರೆಕ್ಟಾಗಿ ಯೋಚನೆ ಮಾಡಿ ಬರೀರಿ. ನಾವು ದಿಸ್ ಈಸ್ ಆಸ್ LSB and it is as MSB. So we need to write from MSB to LSB. Therefore 75 base 10 which is equal to 100 10 11 base 2. This is the corresponding binary number. ಗೊತ್ತಾಗ್ತಾ ಇದೆ ಅಲ್ವಾ? ಸೊ ನೋಡಿ, ಕರೆಕ್ಟಾಗಿ ಫಾಲೋ ಮಾಡ್ತಾ ಹೋಗಿ. ಓಕೆ, ಸೊ ಇಲ್ಲಿ ಕಾಂಪ್ಲೆಕ್ಸ್ ಅಂಥದ್ದು ಏನೂ ಇಲ್ಲ, ಜಸ್ಟ್ ವಿ ಆರ್ ಕನ್ವರ್ಟಿಂಗ್ ಎ ನಂಬರ್ ಫ್ರಮ್ ಡೆಸಿಮಲ್ ಟು ಬೈನರಿ. ಓಕೆ, ನೆಕ್ಸ್ಟ್ ಅನದರ್ ಕನ್ವರ್ಷನ್ನ ಮಾಡೋಣಂತೆ. ಸ್ವಲ್ಪ ದೊಡ್ಡ ನಂಬರ್ನ ತಗೊಳ್ಳಂತೆ. 6235 base 10 ಮಾಡ್ಬೋದಾ ಈಗ? ಸೊ ಐ ವಿಲ್ ಕನ್ಸಿಡರ್ 6235. 2 ಇಂದ ಡಿವೈಡ್ ಮಾಡಬೇಕು. 2 3s are 6, 2 1s are 2, 2 1s are 2, 2 7s are 14, remainder is 1. 2 1s are 2, 2 5s are 10, 2 5s are 10, 2 8s are 16, 1 is remainder. 2 7s are 14, 2 7s are 14, 2 9s are 18, 0 is the remainder. ಸೊ ಮ್ಯಾಥಮೆಟಿಕ್ಸ್ ನಿಮಗೆ ಸ್ವಲ್ಪ ಫಾಸ್ಟಾಗಿ ಗೊತ್ತಿರಬೇಕು. ಅಂದರೆ ಏನಂತ ಹೇಳಿದ್ರೆ ಡಿವೈಡ್ ಮಾಡಿದಾಗ ಏನು ಬರುತ್ತೆ ಅನ್ನೋದು ಗೊತ್ತಿರಬೇಕು. 2 ಇಂದ ಈ ನಂಬರ್ನ ಡಿವೈಡ್ ಮಾಡ್ತಾ ಇದ್ದೀನಿ. 2 3s are 6, 1 is remainder, 2 8s are 16, again 1 is remainder, 2 9s are 18, 1 is remainder. ಓಕೆ, ಸೊ ಡಿವೈಡ್ ಮಾಡ್ತಿರಲ್ಲ ನಾರ್ಮಲ್ ಆಗಿ ಹೀಗೆ. ಸೊ ಗೊತ್ತಾಗಲಿಲ್ಲ ಅಂದರೆ ಈ ಥರ ಹಾಕ್ಕೊಂಡು ಪ್ರತಿ ಸತಿನೂ ಡಿವೈಡ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ 2 1s are 2, 2 9s are 18, 2 4s are 8, 1 is remainder, 2 9s are 18, 2 7s are 14, 0 is the remainder. And then 2 4s are 8, 2 8s are 16, 1 is remainder, 2 24s are 0 is remainder, 2 12s are 0 is remainder, 2 6s are again 0, 2 3s are 0 remainder, and then 2 1s are 2, 1 is remainder, at last 2 zeros are, so here 1 is remainder. It is MSB and it is LSB. So ಇದು LSB, ಇದು ಇಲ್ಲೊಂದು 1 ಬಂದಿದೆ, ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಈ 1 ಕೂಡ ತಗೋಬೇಕು, MSB. ಸೊ ಫ್ರಮ್ ಇಲ್ಲಿಂದ ಇಲ್ಲಿಗೆ ಕೆಳಗಿಂದ ಮೇಲೆ ಬರೆದ್ರೆ 1 1. ಸೊ ನೀವು ಇನ್ನೊಂದು ಏನು ಮಾಡ್ತೀರಾ ಅಂದರೆ ಡಿವೈಡ್ ಕರೆಕ್ಟಾಗಿ ಮಾಡ್ತೀರಾ, ಬಟ್ ಇಲ್ಲಿಂದ ಇಲ್ಲಿಗೆ ಫೈನಲ್ ಆನ್ಸರ್ ಬರಿಬೇಕಾದ್ರೆ ತಪ್ಪು ಬರಿತೀರಾ. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. 1 1 0 0 0 again 0 1 0 1 1 0 1 1 ಬೇಸ್ 2. ಸೊ ಬೈನರಿ ಡಿಜಿಟ್ಸ್ ಯಾಕೆ ಕಷ್ಟ ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ, ಜಸ್ಟ್ ಒಂದು ನಂಬರ್ ಇದ್ದಿದ್ದು ಕನ್ವರ್ಟ್ ಆಯಿತು ಅಂತ ಹೇಳಿದರೆ ಡೆಸಿಮಲಲ್ಲಿರೋಂಥದ್ದು
ಬೈನರಿಗೆ ಕನ್ವರ್ಟ್ ಆಯಿತು ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಲಾರ್ಜ್ ನಂಬರ್ ಆಫ್ ಸ್ಪೇಸ್ ಆ್ಯಂಡ್ ತುಂಬಾ ಲೆಂತಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಬೈನರಿನ ಯೂಸ್ ಮಾಡಲ್ಲ ಕಂಪ್ಯೂಟರ್ ಸಿಸ್ಟಮಲ್ಲಿ, ಹೆಕ್ಸಾಡೆಸಿಮಲ್ನ ತೊಗೊಳುತ್ತೆ. ಬಿಕಾಸ್ ಆಫ್ ದಿಸ್ ರೀಸನ್ ಆಪ್ರೇಟ್ ಆಗೋವಂಥದ್ದು ಬೈನರಿ ಮೇಲೆ, ಬಟ್ ಕನ್ವರ್ಷನ್ ಆಗೋದು ಏನಾಗುತ್ತೆ, ಯಾವುದೇ ಡೇಟಾ ಬಂದರೂ ಕೂಡ ಹೆಕ್ಸಾಡೆಸಿಮಲಿಗೆ ಕನ್ವರ್ಟ್ ಆಗುತ್ತೆ. ಹೆಕ್ಸಾಡೆಸಿಮಲಿಂದ ಅದು ಬೈನರಿ ಕನ್ವರ್ಷನ್ನ ತೊಗೊಂಡು ಆಮೇಲೆ ಆಪರೇಷನ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ 6235 base 10 is equal to what in binary. So this is the answer for this. Okay. ಸೊ ಒಂದೆರಡು ಹೋಮ್ವರ್ಕ್ನ ಕೊಡ್ತೀನಿ, ಮನೆಯಲ್ಲಿ ಸಾಲ್ವ್ ಮಾಡಿ. ಸೊ ಫಸ್ಟ್ ಪ್ರಾಬ್ಲಮ್ 999 base 10 convert this to decimal, I mean binary. Likewise 1001 base 10, what is the value of this in 2? And one more problem, that is 10805 base 10, it is what in binary. ಮಾಡ್ಬೋದಲ್ವ, ಸಾಲ್ವ್ ಮಾಡ್ಬೋದಲ್ವ? ಈಗ ಗೊತ್ತಾಗಿದೆ ಅಲ್ವಾ ಹೇಗೆ ಸ್ಟೇಜಸ್ ಅಂತ ಹೇಳಿ. ಸೊ ಇದನ್ನು ಸಾಲ್ವ್ ಮಾಡಿ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡಿ, ಆ್ಯಂಡ್ ದೆನ್ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.